ಕಲಬುರಗಿಯಲ್ಲಿ ಲೋಕಾಯುಕ್ತ ನ್ಯಾಯಾಧೀಶ ಬಿಎಸ್ ಪಾಟೀಲ್ ಸುದ್ದಿಗೋಷ್ಠಿ. ಕಲಬುರಗಿಯಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಲ್ಲಲ್ಲಿ ತಪಾಸಣೆ ಮಾಡ್ತಿದ್ದೀವಿ. ಜಿಲ್ಲೆಯ ಎಲ್ಲ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ತಪಾಸಣೆಯನ್ನ ಮಾಡ್ತಿದ್ದೀವಿ. ಇಲ್ಲಿ ಕಂಡು ಬಂದಿರೋ ಲೋಪಗಳ ಬಗ್ಗೆ ಸೀರಿಯಸ್ ಆಕ್ಷನ್ ತಗೊಂಡಿದ್ವಿ. ಲೋಕಾಯುಕ್ತ ಕೇಸ್ ಅಷ್ಟೇ ಅಲ್ಲ, ಕ್ರಿಮಿನಲ್ ಕೇಸ್ ಸಹ ದಾಖಲಿಸ್ತಾ ಇದ್ದೀವಿ. ಹುಮನಾಬಾದ್ ಮತ್ತು ಆಳಂದದಲ್ಲಿನ ಅನಧಿಕೃತ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಅನಧಿಕೃತ ಚೆಕ್ ಪೋಸ್ಟ್ ಮೂಲಕ ಹಣ ಸಂಗ್ರಹಿಸಲಾಗುತ್ತಿದೆ. ನಕಲಿ ಆರ್ಟಿಒ ಮತ್ತು ಎಆರ್ಟಿಒ ಅಧಿಕಾರಿಗಳ ಓಡಾಟವಾಗ್ತಿದೆ. ಹಗಲು ದರೋಡೆಯಾಗ್ತಿದೆ. ಇದು ರಾಬರಿ ಅಲ್ಲದೆ ಬೇರೇನೂ ಅಲ್ಲ. ಅಂತಹ ಚೆಕ್ ಪೋಸ್ಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂದ್ ಮಾಡಲಾಗಿದೆ. ಕಲಬುರಗಿಯಲ್ಲಿ ಸಾಕಷ್ಟು ಕೆರೆಗಳು ಒತ್ತುವರಿಯಾಗಿವೆ. ನಗರದಲ್ಲೇ ಒಟ್ಟು 7 ಕೆರೆಗಳು ಒತ್ತುವರಿಯಾಗಿವೆ. ಒತ್ತುವರಿಯಾದ ಕೆರೆಗಳ ದಾಖಲಾತಿಗಳನ್ನು ಸಲ್ಲಿಸಲು ಡೆಡ್ಲೈನ್ ಅನ್ನು ನೀಡಲಾಗಿದೆ. ವರದಿ ನೀಡಲು ಡಿಸಿ, ಕಾರ್ಪೊರೇಷನ್ ಕಮಿಷನರ್, ತಹಶೀಲ್ದಾರರಿಗೆ ಸೂಚನೆ ನೀಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿವೆ. ಜಿಲ್ಲೆಯಲ್ಲಿ 510 ಆರ್ಒ ಪ್ಲಾಂಟ್ ಪೈಕಿ ಕೇವಲ 132 ಘಟಕಗಳು ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಇದು ತುಂಬಾ ಅವ್ಯವಸ್ಥೆಯಿಂದ ಕೂಡಿದೆ. ಆರ್ಡಿಪಿಆರ್ ಇಲಾಖೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್, ಅಧಿಕಾರಿಗಳಿಗೆ ಅಭಿವೃದ್ಧಿ ಬಗ್ಗೆ ಮನಸ್ಸಿಲ್ಲ, ನಡೀತಿದೆ ನಡೆದು ಹೋಗ್ಲಿ ಅನ್ನೋ ಮನಸ್ಥಿತಿ. ಬ್ಯೂರೋ ರಿಪೋರ್ಟ್, ಮಲ್ಲಿಕಾರ್ಜುನ್, ಪ್ರಜಾ ಪವರ್ ಟಿವಿ, ಕಲಬುರಗಿ. ಬ್ಯೂರೋ. ಈ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಪಂಚಾಯತ್ ಆಫೀಸ್ ಹೋಗಿ ನೋಡಿದ್ವಿ ನಾವು. ಆಳಂದ ಪಂಚಾಯತ್ ಆಫೀಸಿಗೆ ನಮ್ಮ ಸೆಕ್ರೆಟರಿ ಹೋಗಿದ್ರು, ನೀವು ಹೋಗಿದ್ರು, ಇಬ್ಬರು ಹೋಗಿದ್ರು. ನಮ್ಮ ರಿಜಿಸ್ಟ್ರಾರು ಮತ್ತು ಅಡಿಷನಲ್ ರಿಜಿಸ್ಟ್ರಾರು ಸೆಕ್ರೆಟರಿ ಹೋದರೆ ಅಲ್ಲಿ ನಿಂತರೆ ಅವರಿಗೆ ವಾಂತಿ ಬರಬೇಕು ಅಥವಾ ತಲೆ ತಿರುಗಿ ಕೆಳಗೆ ಬೀಳಬೇಕು. ಯಾಕೆಂದರೆ ಒಳಗೂ ಡೆಫಿಕೇಶನ್ ಅಂತೆ, ಹೊರಗೂ ಡೆಫಿಕೇಶನ್. ಕಾಂಪೌಂಡ್ ಒಳಗೂ ಟಾಯ್ಲೆಟ್ ಮಾಡ್ತಾರಂತೆ, ಕಾಂಪೌಂಡ್ ಹೊರಗೂ ಸುತ್ತಲೂ ಟಾಯ್ಲೆಟ್. ಅಂಥದ್ರಲ್ಲಿ ಇವರು ಆಡಳಿತ ಮಾಡೋರು, ಎಕ್ಸಿಕ್ಯೂಟಿವ್ ಆಫೀಸರ್ಸು, ಪಂಚಾಯತ್ PDOಗಳು. ಇದು ದುಸ್ಥಿತಿ. ಇಲ್ಲಿ ಸರ್ಕಾರಿ ಆಫೀಸ್ಗಳ ದುಸ್ಥಿತಿ ಹೀಗಿದೆ. ಇದನ್ನು ಲೋಕಾಯುಕ್ತರು ಬಂದು ನೋಡಿ, ನೀವು ಹೀಗೆ ಯಾಕೆ ಇಟ್ಟಿದ್ದೀರಿ, ಸ್ವಚ್ಛ ಇಡಬೇಕು ಅಂತ ನಾವು ಹೇಳಬೇಕು. ಇವ್ರಿಗೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಇದಕ್ಕೆ ಅವ್ರಿಗೆ ಬರುವಂಥ ದುಡ್ಡು, ಅವ್ರಿಗೆ ಬರುವಂಥ ಗ್ರ್ಯಾಂಟು ಅದೆಲ್ಲ ಎಲ್ಲಿ ಹೋಯ್ತು, ಏನಾಯಿತು. ಸೊ ಇದು ಮಾಲ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ, ಇದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಲ್ವಾ. ಸೊ ಇದನ್ನೆಲ್ಲ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಚೌಕಶಿ ಮಾಡಿದ್ದೀವಿ. ಅವ್ರಿಗೆ ಅಧಿಕಾರಿಗಳು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಾವು PDOನ ಕರೆಸ್ತೀವಿ, ಏನೇನು ಆ್ಯಕ್ಷನ್ ತಗೊಳ್ತೀವಿ. ಇಡೀ ತಾಲೂಕಿನಲ್ಲಿ, ಆಳಂದ ತಾಲೂಕಿನಲ್ಲಿ ಎಷ್ಟು ಗ್ರಾಮ ಪಂಚಾಯತ್ ಇದಾವೆ, ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟು ವಿಲೇಜಸ್ ಇದಾವೆ, ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಆ ವಿಲೇಜಸ್ಗಳಲ್ಲಿ ಎಷ್ಟು ಫ್ಯಾಮಿಲಿ ಇದ್ದಾವೆ, ಎಷ್ಟು ಟಾಯ್ಲೆಟ್ಸ್ ಕಟ್ಟಿಕೊಟ್ಟಿವಿ, ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಸಬ್ಸಿಡಿ ತೊಗೊಂಡು ತಿಂದು ಹಾಕಿದ್ದಾರೆ, ಅದನ್ನೆಲ್ಲ ರಿಪೋರ್ಟ್ ಬರಬೇಕು ಅಂತ ಈಗ ಡೈರೆಕ್ಷನ್ ಕೊಟ್ಟಿದ್ದೀವಿ. ಆ ರಿಪೋರ್ಟ್ 1 ತಿಂಗಳಲ್ಲಿ ರಿಪೋರ್ಟ್ ತೊಗೊತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ. ಮೊದಲು ಹೋಗಿ ಬೇರೆ ಬೇರೆ ತಾಲೂಕುಗಳಿಗೆ ಟೀಮ್ ಹೋಗಿದ್ದಾರೆ. ಇಲ್ಲಿವರೆಗೂ ನನಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಅವೆಲ್ಲ ರಿಪೋರ್ಟ್ಗಳನ್ನು ಸ್ವಲ್ಪ ಸವಿಸ್ತಾರವಾಗಿ ಪಾಯಿಂಟ್ ವೈಸ್ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಅಧಿಕಾರಿಗಳ ಗಮನಕ್ಕೆ ಏನೇನು ನ್ಯೂನತೆಗಳು ಕಂಡು ಬರ್ತಾ ಇದ್ದಾವೆ ನಿಮ್ಮ ಆಫೀಸಲ್ಲಿ ಅಂತ ಇಲ್ಲಿವರೆಗೆ ತಿಳಿಸಿ ಹೇಳಿದ್ದೀವಿ. ಮತ್ತು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಕೆಲವೊಬ್ಬರನ್ನ ವೈಯಕ್ತಿಕವಾಗಿ ಪಾರ್ಟಿ ಮಾಡ್ತೀವಿ, ಕೆಲವೊಬ್ಬರನ್ನ ಅವ್ರ ಹುದ್ದೆ ಮೇಲೆ ಪಾರ್ಟಿ ಮಾಡ್ತೀವಿ, ಮೇಲಾಧಿಕಾರಿಗಳನ್ನ ಪಾರ್ಟಿ ಮಾಡ್ತೀವಿ, ಕೆಲವು ಕೇಸ್ಗಳಲ್ಲಿ ಸರ್ಕಾರನ ಪಾರ್ಟಿ ಮಾಡ್ತೀವಿ, ಚೀಫ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ, ಇಲ್ಲಿ DC ಪಾರ್ಟಿ ಮಾಡ್ತೀವಿ, CEO ಪಾರ್ಟಿ ಮಾಡ್ತೀವಿ. ಇಲ್ಲಿ ಕಂಡಂಥ ಕೆಲವು ಲೋಪಗಳ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಅವುಗಳನ್ನು ಕಂಪ್ಲೈ ಮಾಡಿ, ಆ ಲೋಪಗಳನ್ನು ನಿವಾರಣೆ ಮಾಡಿ ರಿಪೋರ್ಟ್ ಹಾಕಲಿಕ್ಕೆ ಒಂದು ಸ್ಟೆಪ್ಪು. ಆ ಲೋಪಗಳು ಗಂಭೀರ ಸ್ವರೂಪದಿತ್ತು ಅಂತಂದರೆ ಅವಕ್ಕೆ ಜವಾಬ್ದಾರಿ ಯಾರು, ಏನು ಅಪರಾಧ ಮಾಡಿದ್ದಾರೆ, ಅವರು ಏನು ಇರೆಗ್ಯುಲಾರಿಟೀಸ್ ಮಾಡಿದ್ದಾರೆ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದನ್ನು ಎರಡನೇದು. ಕಂಪ್ಲೈನ್ಸು, ಆ್ಯಕ್ಷನ್, ಹೀಗೆ 2 ವಿಧದಲ್ಲಿ. ಮತ್ತು ಕೆಲವು ಕೇಸ್ಗಳಲ್ಲಿ ಬರೀ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ನಲ್ಲಿ ಪ್ರೊಸೀಡ್ ಮಾಡಿದರೆ ಸಾಲದು, ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಕೆಲವು ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಮುಂದೆ ಆ ಕ್ರಿಮಿನಾಲಿಟಿ ಕಂಡು ಬಂದಲ್ಲಿ ಆರ್ಡರ್ ಮಾಡಿ ಕ್ರಿಮಿನಲ್ ಕೇಸ್ ಇನ್ನು ಮುಂದೆ ರಿಜಿಸ್ಟರ್ ಮಾಡಲಿಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ. ಈಗ ನಾಳೆನೂ ಇನ್ನೂ ಮಾಡ್ತೀವಿ, ಬೀದರ್ನಲ್ಲಿ ಮಾಡಿದ್ದೀವಿ,
ಕಲಬುರಗಿಯಲ್ಲಿ ಮಾಡಿದ್ದೀವಿ, ಯಾದಗಿರಿಯಲ್ಲಿ ಮಾಡಿದ್ದೀವಿ, ರಾಯಚೂರಿನಲ್ಲಿ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ನಾಳೆ ನಾಡ್ದು ನಡೀತವೆ. ಈಗ ಕಂಡು ಬಂದ ಮೇನ್ ಇದು ಏನು ಅಂತಂದರೆ, ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದು ಅಂತಂದರೆ, ಇಷ್ಟೊತ್ತನ ಮಾತಾಡಿದ್ದೀವಿ, ಎಲ್ಲರ ಜೊತೆನೂ ವಿಚಾರಗಳನ್ನು ಮಾತಾಡಿದ್ದೀವಿ. ಜನ ಸೆನ್ಸಿಟೈಸ್ ಆಗಬೇಕು. ಯಾಕೆಂದರೆ ಈ ಕಲಬುರಗಿ ಸಿಟಿ ನೋಡಿದ್ದೀವಿ ನಾವು ಅಡ್ಡಾಡಿ, ನೋಡಿದರೆ ಈಗ 3 ವರ್ಷ 4 ವರ್ಷದಿಂದ ಬಂದಿದ್ದೆ, ಅವಾಗೂ ನೋಡಿದೆ. ಎಲ್ಲಿ ಬೇಕೆಲ್ಲ ಹೀಪ್ ಆಫ್ ಗಾರ್ಬೇಜ್ ಇದೆ, ನಾಯಿ ಕಾಟ ಇದೆ, ದಾರಿ 2 ಕಡೆ ಇಕ್ಕೆಲಗಳಲ್ಲಿ ಕಸ ಎಸೆದಿರ್ತಾರೆ. ಸೊ ಕಸ ವಿಲೇವಾರಿ ಸಿಸ್ಟಮ್ನಲ್ಲಿ ಹಲವಾರು ದೋಷಗಳಿದ್ದಾವೆ. ನಮ್ಮೂರನ್ನು ಸ್ವಚ್ಛ ಇಡಬೇಕು ಅನ್ನುವಂಥ ಪ್ರಜ್ಞೆ ಜನರಲ್ಲಿ ಬರಬೇಕು ಅಂತಂದರೆ ಅಧಿಕಾರಿಗಳು ತಮ್ಮ ಪ್ರಯತ್ನ ಮಾಡಬೇಕು. ಒಂದು ಕಂಪ್ಲೇಂಟ್ ಕೊಡಿ ನಮಗೆ, ಗಿವ್ 1 ಕಂಪ್ಲೇಂಟ್, ವಿ ವಿಲ್ ರಿಜಿಸ್ಟರ್. ಪಿಟಿಷನ್ನರ ಕೊಡ್ರಿ, ಕಂಪ್ಲೇಂಟ್ ಕೊಡೋದು ಬೇಡ, ಒಂದು ಪಿಟಿಷನ್ ಕೊಡಿ. ಪಿಟಿಷನ್, ಡೋಂಟ್ ಮೆನ್ಷನ್ ಎನಿಥಿಂಗ್. ನಿಮ್ಮನ್ನೇನು ಸಾಕ್ಷಿ ಕರೀದಿಲ್ಲ, ಪುರಾವೆ ಕರೀದಿಲ್ಲ, ನೀವು ಕೊಟ್ಟರೆ ಸಾಕು. ಸೋಮೋಟ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಹೋಗ್ತೀವಿ. ನಮಗೆ ಅದನ್ನು ಕ್ರೊನಾಲಜಿಕಲ್ ಆಗಿ ಇವೆಂಟ್ಸ್ ಕೊಡಿ. ಎಲ್ಲಿದ್ದಾರೆ RTO ಎಲ್ಲಿದ್ದಾರೆ? ಇಲ್ಲಿ RTO note it and report back to me, because there is no petition. It is aired by a media person. You have to make a note of it and give a report to me about this Binesh. Yes, ನೀವು ಇನ್ನೊಬ್ಬರೇ ಬಂದ್ ಮಾಡಿದ್ದೇನು ಅಂತಂದರೆ 5 ದಿವಸ ಏನು ಮಾಡಿದ್ದೀವಲ್ಲ, ಈಗ 5 ದಿವಸ ಮಾಡಿದ್ದು ಕೇಸ್ ರಿಜಿಸ್ಟರ್ ಆಗ್ತದೆ, ಆರ್ಡರ್ ಆಗ್ತದೆ. ಮೊದಲು ಎಲ್ಲಿಗೆ ಹೋಗ್ತದೆ? ಡಿಸ್ಟ್ರಿಕ್ಟ್ ಜಡ್ಜ್ ಮುಂದೆ ಹೋಗ್ತದೆ. ಡಿಸ್ಟ್ರಿಕ್ಟ್ ಜಡ್ಜು ಇಲ್ಲಿ ಏನು ನೋಡ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ ಪಾಯಿಂಟ್ಔಟ್ ಮಾಡಿ ಒಂದು ಪ್ರೊಸೀಡಿಂಗ್ ರೆಡಿ ಮಾಡ್ತಾನೆ. ಅದು ಲೋಕಾಯುಕ್ತರ ಜೂರಿಸ್ಟಿಕ್ಷನ್ಗೆ ಬಂದರೆ ಲೋಕಾಯುಕ್ತರ ಮುಂದೆ ಬರ್ತದೆ, ಉಪಲೋಕಾಯುಕ್ತರ ಜೂರಿಸ್ಟಿಕ್ಷನ್ ಇದ್ದರೆ ಅವ್ರ ಮುಂದೆ ಹೋಗ್ತದೆ. ಅವರು ಅದನ್ನು ಓದಿ ಕಾನೂನು ಚೌಕಟ್ಟಿನಲ್ಲಿ ಬಂದರೆ ಯಾರ್ಯಾರ ಮೇಲೆ ನೋಟಿಸ್ ಹೋಗಬೇಕು ಅಂತ ಇರ್ತದೆ. ಮೊದಲು ನೋಟಿಸ್ ಹೋಗ್ತದೆ, ಯಾಕೆಂದರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಬೇಕು. ಅವ್ರಿಗೆ ನೋಟಿಸ್ ಕೊಟ್ಟು ಅವನ ಕಡೆಯಿಂದ ಅಂಬೋಣ ಕೇಳಬೇಕು. ಅವನು ಅಂಬೋಣ ಕೇಳಿದ ನಂತರ ಅವನು ಹೇಳ್ತಾನೆ, ಸರ್ ಆ ಟೈಮ್ನಲ್ಲಿ ನಾನು ಇರಲಿಲ್ಲ, ಇಂಥವ್ರಿದ್ರು, ಇನ್ನೊಬ್ಬ ಆಫೀಸರ್ ಇದ್ದರು, ಅವನ ಅಡ್ರೆಸ್ ಕೊಡಪ್ಪ ಅಂತೀವಿ. ಆ ಆಫೀಸರ್ನ ಪಾರ್ಟಿ ಮಾಡ್ತೀವಿ. ಅವನು ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾನೆ ಅಂತ ಹೇಳ್ತಾರೆ, ಅಲ್ಲಿದ್ದರಿಂದ ಅವನ ಅಡ್ರೆಸ್ ತೆಗಿತೀವಿ. ಇಲ್ಲಿ ನಮ್ಮ SP ಹೇಳಿ ಒಬ್ಬ ಕಾನ್ಸ್ಟೇಬಲ್ ಕಳಿಸಿ ಅಥವಾ ಇನ್ಸ್ಪೆಕ್ಟರ್ ಕಳಿಸಿ ಅವನು ಎಲ್ಲಿದ್ದಾನೆ ಅವನ ಅಡ್ರೆಸ್ ತೊಗೊತೀವಿ. ಸೊ ಇವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ತಾವೆ, ಇಲ್ಲಂತಲ್ಲ. ಅವುಗಳನ್ನೆಲ್ಲ ಮಾಡಿ ಮೊದಲು ಆ ಸಮಸ್ಯೆಗೆ ಪರಿಹಾರ ಹುಡುಕ್ತೀವಿ. ಆನಂತರ ಸಮಸ್ಯೆ ಕ್ರಿಯೇಟ್ ಮಾಡಿದವ ಯಾರು ಅಂತ ನೋಡಿ ಅವನ ಮೇಲೆ ಸೆಕ್ಷನ್ 12 ಕೆಳಗಡೆ ರಿಪೋರ್ಟ್ ಹಾಕ್ತೀವಿ. ಇದು ನಮ್ಮ ಪ್ರೊಸೀಜರ್. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಆ ಕೇಸ್ ನಂಬರ್ ಹಾಕಿರಿ, ಏನಾಗಿದೆ ಅಂತ ಕೇಳಿ ನಿಮಗೆ ಕೊಡ್ತೀವಿ. ಹಾಂ